ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ಮತ್ತು ಇವತ್ತು ಬೆಳಿಗ್ಗೆನ ಪಾರ್ಸಲ್ ಬಂದೈತ್ರಿ. ಅದು ಪಾರ್ಸಲ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಮೊನ್ನೆ ನನಗೆ ಇದು ಕಳಿಸಿದ್ರಲ್ರಿ ನಂದಿನಿ ಮೇಡಮ್ ಅವರು ಫೋಟೋ ಬಂದಿತ್ತಲ್ಲ ನನಗೆ ಫೋಟೋ ಬಂದಿತ್ತು ರೀ. ನನಗೆ ಕಳಿಸಿದ್ರಲ್ಲ. ನಂದಂತೂ ಸ್ಪೆಷಲ್ ಗಿಫ್ಟ್ ರೀ ಮೇಡಮ್. ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟಂಥ ಗಿಫ್ಟ್ ಇರೋದು. ಈಗ ಅರೀಫರಿಗೆ ಇಲ್ಲಿ ಕಳಿಸ್ಯಾರ ನೋಡೋಣ. ಪಾಪ ಅವ್ರಿಗೂ ಗೊತ್ತಿದ್ದಿಲ್ಲ ಅಂತ ಅಲ್ಲಿ ಒಂದ್ಸಲ ಹೋಗಿ ಬರೋದು ಎಲ್ಲಾರ್ಗು ಕನ್ಸಿರ್ತೈತಲ್ಲ ಮುಸಲ್ಮಾನ್ ಅವ್ರದ್ದು. ಹಂಗಾಗಿ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಏನಾಗಿರ್ತೈತಿ ಭಾಳ ಖುಷಿ ಆತವ ನನಗೆ. ಫುಲ್ ಖುಷಿ ಆಯ್ತು ನೋಡಿ. ಅಲ್ಲಿ ಫೋಟೋ ಮಕ್ಕ ಮದಿನ ಫೋಟೋನೇ ಇದ್ದಿದ್ದಿಲ್ಲ. ಒಂದಿತ್ತು ರೀ ಅಲ್ಲೆಲ್ಲ. ಅದು ಸೈಡಿಗೆಲ್ಲ ಇದಾಗ್ಬಿಟ್ಟತ್ರಿ. ಅದು ಇದೈತಲ್ಲ, ಏನದು ಅರ್ಶಿಯಂದಾನ ಇದೀಗ ನಿಂದಲ್ಲ ಈಗಿದ. ಹೌದನ್ನ ಕೀಚನ್ ಬೈತನ ಅದ್ರಾಗ. ವಾವ್, ನೋಡ್ರಿ ಎಷ್ಟು ಚಂದ ಕಳ್ಸ್ಯಾರ ನೋಡ್ರಿ ಅವ್ರು. ವಾವ್, ಸೂಪರ್ ರೀ ಮೇಡಮ್, ಸೂಪರ್ ರೀ. ಬಿಗ್ ಬಾಸ್ ಒಳಗೆ ಕುಡಿತಾರಲ್ಲ ಚಾ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ. ಇದು ಹಿಂಗೆ ಹಾಕೊಳ್ಳೋದು. ಅದು ಕೀಚೆ ನನ್ನದು ಹಿಂಗೆ ಹಾಕೋದಿದು ಅದ ಅಲ್ಲ, ಇದಕ್ಕೆ ಹಾಕೋದು ಬ್ಯಾಗಿ ಅದು ಹಾಕ್ತಾರೆ. ಅಲ್ಲ, ಇದಕ್ಕೆ ಹಾಕೋದು. ನೀವು ಅದಕ್ಕೆ ಹಾಕೊಂಟಿಯಲ್ಲ, ಬ್ಯಾಡ ಅಂದ್ರೆ ಬಿಡ್ಬೋದು. ಇದಕ್ಕೆ ಹಾಕೊಂತ ಬಿಡೋಕೆ ಬ್ಯಾಗಿ ಹಾಕೋತ ಚಂದ ಐತಲ್ಲ. ನೋಡ್ತ ಮಸ್ತ್ ಚಂದ ಐತಲ್ಲ. ಇಲ್ಲ ಬಂದಿರ್ತೈತಿ ಹಂಗಾರ ಹೂವು ಕಾಜಿಂದದು. ಹೌದು, ಕಾಜಿಂದಲ್ಲ. ಇದು ಏನಂತಾರಲ್ಲ, ಪಿಂಗಾಣಿವೇನು ಅಂತಾರಲ್ಲ ಅವಕ್ಕೆ. ನಮ್ಮನೆಗೆ ಐತೆ ಒಂದಿದ್ದು. ಅಂತಾವ್ ಚಂದ ಐತವ. ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಖುಷಿ ಆತ್ರಿ. ಅರ್ಶಿಯ ನೋಡಿದ್ಲಂದ್ರೆ ಇನ್ನೂ ಖುಷಿ ಪಡ್ತಾಳೆ ಸಾಯಂಕಾಲ. ಚಂದ ಐತಿ ನೋಡಿ. ಇದನ್ನೆಲ್ಲ ಎಷ್ಟು ಚಂದ ಪ್ಯಾಕ್ ಮಾಡಿ ಇದು ಮಾಡ್ತಾರೆ ನೋಡಿ. ಇದ್ರೊಳಗೆ ಹಾಕೋ. ಇದು ಇದ್ರೊಳಗೆ ಹಾಕು. ಮತ್ತು ಅದಕ್ಕೆ ಕೀಚೇನು ಬಂದೈತಿ. ಇಡ್ಲೆ ಹಂಗೆ ತಗೊಂಡು ಏನಾದ್ರಾಗ ಇಡ್ಲೆ. ಇದ್ರೊಳಗೆ ಇನ್ನೂ ಒಂದು ಇದ್ರೊಳಗೆ ಡಬ್ಬಿ ಹೊಡಿಬಾರ್ದು. ಹೌದು. ನಮ್ಮಮ್ಮ ಎದ್ರಿ ಉಪ್ಪಿಟ್ಟು ಮಾಡ್ಯಾಡ್ರಿ. ಫಸ್ಟ್ ನಾನು ಹೇಳಿದ್ದೆ ನಾಷ್ಟ ಮಾಡಿಬಿಡು ಅಂತಂದ್ರೆ ಉಪ್ಪಿಟ್ಟು ರೆಡಿ ಆಗೈತ್ರಿ. ಒಲ್ರಂತ್ರಿ ಅಮ್ಮ ಚಾನ ಬಿಸಿಟ್ಟು ಕೊಡು ಅಂತಂದ್ರೆ ಮತ್ತೆ ಬಿಸಿಟ್ಟು ಇದ್ರೆ ಹೋಗಿ ತೊಗೊಂಬಂದೆ ರೀ. ಅವ್ರಿಗೆ ಚಹಾ ಬಿಸಿಟ್ಟು ಕೊಟ್ಟು ನಾವು ನಾಷ್ಟ ಮಾಡ್ತೀವಿ ರೀ. ಉಂಡ್ರಿಂದ ನಾವು ಉಪ್ಪಿಟ್ಟು ಉಂಡ್ಬಿಡಮ್ಮ ಅಂತಂದ್ರೆ ಒಲ್ಲೆ ಅಂತ್ರಿ ಅವ್ರು. ಈಗ ಎದ್ದಾರಿ ಮತ್ತು ಅವರು ಅಲ್ಲೇ ಟೈಮ್ 11 ಗಂಟೆ ಆಯ್ತು. ಇಲ್ಲಿ ನೋಡಿರಿ, ಇದು ವಟಾಣಿ, ಆಲೂಗಡ್ಡೆ, ಸ್ವಲ್ಪ ಇದು ಗೋಬಿ ಎಲ್ಲ ಹೆಚ್ಚಿ ತೊಗೊಂಡಿನಿ ರೀ. ಅವನ್ನ ಇದು ಪಲ್ಯ ಮಾಡಿಬಿಟ್ರಾತಂತಂದ್ರೆ ಒಂದು ಫಸ್ಟು ಕೂಡಿಸಿ ಪಲ್ಯ ಮಾಡಿದ್ರೆ ಚಲೋ ಆಗುತ್ತಾ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ರಿ. ಇದನ್ನು ಪಲ್ಯ ಮಾಡತ್ತೀರಿ. ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಎಣ್ಣೆ ಒಳಗೆ. ಆಮೇಲೆ ಕಡೆ ಗರಂ ಮಸಾಲ ರೀ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರ, ಉಪ್ಪು, ಅರ್ಶಿನ ಪುಡಿ ಎಲ್ಲ ಪುಡಿ ಹಾಕೀನಿ ಈಗ. ಹಾಕಿ ಇದು ಅಷ್ಟು ತರಕಾರಿನ ಹೆಚ್ಚಿಟ್ಕೊಂಡಿದ್ರೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಕೊಬ್ಬರಿ ಗಿಬ್ರಿ ಏನು ಹಾಕಿಲ್ಲ, ಇದಿಷ್ಟ ಪಲ್ಯ ಕುದಿಯಕತ್ರಿ. ಇದು ಅಮ್ಮಾಗ ಇದು ಉಳಿದ್ಮೇಲೆಪ್ಪ ಉಪ್ಪಿಟ್ಟು ಆಮೇಲೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ನಿರಿ ಅಂತ ಅಂದು ಒದ್ವ ನಾನು ರೊಟ್ಟಿ ಮಾಡಿಕೊಟ್ಬಿಟ್ರಿ. ಏನಾರ ಒಂದು ಥರದ ಸೊಪ್ಪಿತ್ತು ತಾಳಿಸಿ ಅಂತಂದರೆ ಒಂದು ಮೆಂತ್ಯ ಸೊಪ್ಪು ಐತ್ರಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡಿಕೊಟ್ಬಿಡ್ತೀನಿ ರೀ. ಅನ್ನ ಮಾಡಿದ್ರಿ, ಬೇಳೆ ಸಾರು ಮಾಡ್ಯಾರ ರೀಪ. ಈ ಮೆಂತ್ಯ ಅದ್ರೊಳಗೆ ಒಂದೊಂದು ಹಳದಿ ಆಗ್ಬಿಡ್ತಿರಪ್ಪ. ಅದಕ್ಕೆ ಅದನ್ನು ಸ್ವಚ್ಛ ಮಾಡಿ ಹಾಕುವ ಅಂತ ಹೇಳಿದ್ರಿ ಈಗ. ಹ್ಞೂ ಅಂತೇಳಿ ಹಾಕಾಕತ್ತ. ಇಂಥ ಹಳದಿ ಆಗ್ಬಿಡೈತ್ರಿ. ಅದು ಏನು ಒಂದು ಥರದ್ದು ತೊಗೊಂಬಂದ್ರೆ ಏನಾರ ಮಾಡ್ಬೋದು ರೀ. ಬರೋಬ್ಬರ ಸೋಸಿ ಒಂದು 16 ಥರ ತೊಗೊಂಡ್ಬಿಡ್ತಾರೆ ನಮ್ಮ ಮನೆಯವ್ರು ತೊಗೊಂಬಂದ್ರೆ. ಅಂದ್ರೆ ಚಲೋ ಐತೆನದು. ಈಗ ಮೆಂತ್ಯ ಪಲ್ಯ ಒಗ್ಗರಣೆ ಕೊಟ್ಟೇವಿ. ರೊಟ್ಟಿ ಮಾಡ್ಬೇಕ್ರಿ. ಈಗ ರೊಟ್ಟಿ ಮಾಡಿ ಅಮ್ಮ ಊಟ ಕೊಡ್ಬೇಕ್ರಿ. ನನಗೂ ಸುಸ್ತರಿಪ್ಪ, ಯಾಕೋ ಏನೋ ಗೊತ್ತಿಲ್ಲ ರೀ. ಅದು ಪಿತ್ತ ಹೆಂಗೆ ಆಗುತ್ತೇನು ರೀ. ಪಿತ್ತ ಅಂತೇಳಿದ್ರೆ ಒಟ್ಟ ಸಮಾಧಾನ ಅನ್ಸಂಗಿಲ್ಲ ನೋಡ್ರಿ. ಮತ್ತೆ ಹಿಡ್ತಲಿಂತ ಇರ್ತೀವಿ ರೀ. ಮತ್ತೆ ಎಷ್ಟು ಹಿಡ್ತಾರಿಪ್ಪ. ನಾನಂಕರ ಒಂದು ಉಣ್ಣದ್ರೊಳಗೆ ಅದು ತಿನ್ನೋದ್ರೊಳಗೆ ಎಲ್ಲದ್ರೊಳಗೂ ಭಾಳ ಇದು ಮಾಡ್ತೀನಿ ನಾನು. ಹಂಗಾದ್ರೂ ಒಟ್ಟು ಅದು ಹೆಚ್ಚು ಕಡಿಮೆ ಆಗೇ ಬಿಡೋದು ನೋಡ್ರಿ. ಅದು ಗುಳಿಗೆ ಬೇಡಪ್ಪ ಅಂಥೇಳಿ ಅಂದ್ಬಿಟ್ರೆ ಹಿಂಗೆ ಮಾಡ್ತೀವಿ. ಗುಳಿಗೆ ತೊಗೋ, ಎಷ್ಟಂತ ಗುಳಿಗೆ ತೊಗೊ. ನಮ್ಮ ರೇಷ್ಮೆ ಬಂತು ಬೇಯ್ದು ಹಾಕ್ತಾರೆ. ಗುಳಿಗೆ ತೊಗೋಬೇಡ, ಅದು ಎಷ್ಟು ಗುಳಿಗೆ ನನ್ನಂಗಾಗಿದ್ರೆ ಮುಗ್ದು ಹೋದ್ಬಿಡಿ ಅಂತಾರೆ. ಅಂದ್ರೆ ಮತ್ತು ಅವ್ರ ಕೆಲಸ ಜಾಸ್ತಿ ಆಕೈತಲ್ಲ. ಅಲ್ಲಿ ತಿಕ್ಕೋದು ತೊಗೊಳೋದೆಲ್ಲ ಜಾಸ್ತಿ ಆಕೈತಲ್ಲ. ಅಷ್ಟು ಕೆಲಸಕ್ಕೆ ಅಷ್ಟು ಇದು ಮಾಡ್ತೀನಿ ಅಂತೇಳಿ ಬೇಯ್ತಾರೆ ನನಗೆ. ಆ ಹುಡುಗರು ಮಾಡ್ತಾವೆಲ್ಲ ಅಂಥೇಳಂದ್ರೆ ಏನು ಮಾಡ್ತೀನಿ ಹೇಳ್ರಿ. ಈಗ
ಇಷ್ಟಕ್ಕೆ ಅವ್ನ ಕೈಕಾಲು ಎಷ್ಟು ನಿಂತ್ಕೊಂತೀನಲ್ರಿ ಕೈಕಾಲು ಸಾಕಾಗ್ಬಿಡ್ತಾವ್ರಿ ಆರಿಪಗ್ ಸಾಣ್ಸಾಕತ್ತಾಳ್ರಿ ಈಗ ಹಿಟ್ಟು ಕಿರಿಕ್ಸಾಲಿ ಮತ್ತು ಮೆಂತ್ಯ ಪಲ್ಯ ರೀ ಆಲೂಗಡ್ಡಿ ಇದು ಕೂಡಿಸಿ ಮಾಡಿವಲ್ರಿ ಆ ಪಲ್ಯ ಸಾರು ದಪ್ಪ ದಪ್ಪನ ರೊಟ್ಟಿ ಉಣಮ್ಮ ಈಗ ಉಪ್ಪಿಟ್ಟು ಒಲ್ಲೆ ಅಂತ ಹೇಳಿದ್ರಿ ಉಪ್ಪಿಟ್ಟು ಹಾಕೊಂಡಿಲ್ಮ ಉಪ್ಪಿಟ್ಟು ಯಾಕೆ ಉಣ್ಣಂಗೆ ಆಗ್ಲಿಲ್ಲ ಬಿಡವಾ ಇವ್ರು ಉಪ್ಪಿಟ್ಟು ಅವ್ರಿಗೆ ಮಾಡಿದೆ ಅಂದ್ರೆ ನಾವು ದಿನ ಮಾಡ್ಕೊಡ್ತೀವಿ ಅವ್ರು ಉಣ್ಣಕ್ಕೆ ಒಲ್ಲೆ ಅಂತಾರೆ ಅವ್ರು ನಮ್ಮ ಮಮ್ಮಿ ಇಲ್ಲಿ ರೊಟ್ಟಿ ಊಟ ಮಾಡತ್ತಾರೆ ನಾನು ರೊಟ್ಟಿ ಹಚ್ಕೊಂಬಂದೀನಿ ಅಲ್ಲಿ ಬಿರಿಯಾನಿ ಬಿಸಿ ಮಾಡ್ಕೊಂಬಂದೆ ನಮ್ಮ ಬ್ಯಾಕ್ 3 ಕಾಡ್ಸತ್ತವ್ರಿ ನಮಗೆ ಅದು ಹೊಡ್ಯಾತೀನಿ ಅದಕ್ಕೆ ಊಟ ಮಾಡಿ ಸ್ವಲ್ಪ ಮಕ್ಕೊಂಡಿದ್ದೀವಿ ಏನಿದ್ದದೈತ್ರಿಪ್ಪ ನೀರೊಂದು ಬಿಡ್ತಾರೆ ಇವತ್ತು ಮತ್ತು ಅದ ಕೇಳಿಕಿ ಸಾರಿ ಗಿರಿ ಹಾಕಿ ಬರೋದನ್ನ ಹೋಗಿ ಅಂತಂದು ಇಲ್ಲ ಅಂದ ಇವತ್ತೇನು ಇಲ್ಲಿ ಬಿಡಮ್ಮ ಅಂತಂದ ಬಂದ್ರು ನಾಳೆ ಅದಿಲ್ಲ ನಾಳೆ ದಿನ ಐತ್ರಿ ಟೈಮ್ ಹಾಕಿ ಬರ್ತೀವಿ ಮತ್ತು ನಿನ್ನೆ ನಾನು ಒಂದು ಹಂಗೆ ಸುಮ್ಮನೆ ಜೋಕ್ ಮಾಡಿದ್ನಿರಿಪ್ಪ ಇದು ನಮ್ಮ ಆರಿಫಾ ಬಿರಿಯಾನಿ ಮಾಡೋದು ಕಲ್ತಾಗ ಮದುವೆ ಮಾಡ್ತೀನಿ ಅಂತ ಯಾಕೆ ಏನು ಕಮೆಂಟ್ ಮಾಡ್ಯಾರ ಏನು ಕಮೆಂಟ್ ಮಾಡ್ಯಾರ ಏನಿಲ್ಲ ಎಲ್ಲ ನಗು ಬಂತಿ ಇದ ಅಂತಂದು ಅಷ್ಟೇ ಏನಿಲ್ಲ ನಮ್ಮ ಬಗ್ಗೆ ಯಾರು ಯಾವತ್ತು ಕೆಟ್ಟದನ್ನ ಬಯಸೋದಂತ ಫ್ರೆಂಡ್ಸ್ ಇಲ್ಲಮ್ಮ ನನಗೆ ದೇವ್ರ ಆಶೀರ್ವಾದ ಐತಿ ದೇವ್ರ ಸಪೋರ್ಟ್ ಐತಿ ಯಾರೋ ಒಬ್ರು ಇದು ಮಾಡಿದ್ರನ್ನ ಅದ್ರ ಬಗ್ಗೆ ನಾವು ತಲೆ ಕೆಡ್ಸಲ್ಲ ನಾನು ಶ್ರೀ ಮೇಡಮ್ ಬರ್ದು ನೋಡಿದ್ದೆ ಕಮೆಂಟ್ ನೋಡಿದ್ರೆ ಸೀರಿಯಸ್ ಆಗಿ ತಗೋಬಾರ್ದಂತ ಅನ್ನಕ್ಕ ಸುಮ್ಮನೆ ಐತ್ ಬಿಡಕಂತ ಕಮೆಂಟ್ ನೋಡಿ ಈ ತರ ಮಾಡಿದ್ದು ಕಮೆಂಟ್ ಇದ್ವು ಅಂತ ನೆಗೆಟಿವ್ ಕಮೆಂಟ್ ಬಂದಿರ್ತಾವಲ್ಲವು ಯಾರಾದ್ರೂ ನಮಗೆ ಬೇಡದ್ರ ಏನ ಸುಮ್ಮನೆ ಅವ್ರಿಗೆ ಏನ್ ಕೆಲಸ ಇರಂಗಿಲ್ಲ ಹಾಕಿರ್ತಾರಲ್ಲ ಆ ಕಮೆಂಟ್ ನೋಡಿ ನಾಕ್ ಸುಮ್ಮನೆ ಆಗ್ಬೇಕಂತ ಆ ಕಮೆಂಟ್ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದಂತ ನಾನು ಅನುಶ್ರೀ ಮೇಡಮ್ ಬರ್ದು ಒಮ್ಮೆ ಏನೋ ಯಾರಿಗೆ ಹೇಳೋದು ಕೇಳಿದ್ದೆ ನಾನು ಕಮೆಂಟ್ ಬಗ್ಗೆ ಹಿಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತಂದು ಇವ್ರಿಗೆ ನಮ್ರತಾ ಭವ್ಯ ಗೌಡದಲ್ಲ ಅವ್ರಿಗಿಬ್ರಿಗೂ ಹೇಳಿದ್ರು ಕಮೆಂಟ್ ಬಂದವು ಅಂತಂದ್ ಅವ್ರು ಇದು ಮಾಡಾಕತ್ತಿದ್ರ ಹೇಳಿದಾಗ ಹೇಳಿದ್ರು ಅವ್ರು ಸುಮ್ನೆ ಹಿಂಗ್ ನಕ್ಕ ಸುಮ್ನೆ ಇದ್ಬಿಡ್ಬೇಕ ಅಂತ ಹೇಳಂದ ನಾನೀಗ ಅದನ್ನ ಅಳವಡ್ಸ್ಕೊಂಡ್ಬಿಟ್ಟಿ ನೋಡ್ಬಾ ಏನ್ ನೆಗೆಟಿವ್ ಕಮೆಂಟ್ ಬಂದ್ರೆ ನಾನು ತಲೆ ಕೆಡ್ಸ್ಕೊಳಂಗಿಲ್ಲ ಅಂತಂತ ಸುಮ್ನೆ ಇದ್ಬಿಡ್ತೀನಿ ಚಲೋ ಕಮೆಂಟ್ ಬಂದ್ವು ಅದ್ರ ಬಗ್ಗೆ ಇನ್ನೂ ಬೇಕಂತ ಹೇಳಿದ್ರೆ ನಾನು ಹೇಳ್ಕೊತೀನಿ ಶೇರ್ ಮಾಡ್ಕೊತೀನಿ ಈ ತರ ಎಲ್ಲ ನನ್ನ ಫ್ರೆಂಡ್ಸ್ಗಳು ಈ ತರ ಚೆನ್ನಾಗಿ ಕಮೆಂಟ್ ಮಾಡಾಕತ್ತಿದ್ರು ಅಂತ ಹೇಳಿದ್ರೆ ಈಗ ಆರಿಫನ್ ಮದುವೆ ಬಗ್ಗೆ ಕಮೆಂಟ್ ಮಾಡಾಕತ್ತಿದ್ರು ಯಾಕಂದ್ರೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಬಗ್ಗೆ ನನಗೆ ಗೊತ್ತಾಗುತ್ತೆ ನಿಮ್ಮ ಕಮೆಂಟ್ ನೋಡೋದ್ರೊಳಗ ಗೊತ್ತಾಗುತ್ತೆ ಈಗ ಎಲ್ಲರಿಗೂ ಕುತೂಹಲ ಏನಪ್ಪಾ ಅಂದ್ರೆ ಆರಿಫನ್ ಮದುವೆ ನೋಡ್ಬೇಕು ಫಂಕ್ಷನ್ ನೋಡ್ಬೇಕು ಅಂತ ಅನ್ನೋದೊಂದರಿ ನನಗೂ ಐತ್ರಿ ಆದ್ರ ಮದುವೆ ಬಗ್ಗೆ ಅಂತ ಹೇಳಿದಾಗ ಸ್ವಲ್ಪ ಎಲ್ಲ ಬೇಕಲ್ರಿ ಹೆಣ್ಮಕ್ಳು ಮದುವೆ ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗಾಗತ್ತೆ ಹೇಳ್ರಿ ಹೌದಿಲ್ಲ ಹಂಗಾಗಿ ನಾನು ಒಂದು ಸ್ವಲ್ಪ ಟೈಮ್ ನನ್ನ ಕಡೆಯಿಂದ ಟೈಮ್ ತೊಗೊಂಡಿನ್ರಿ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತಂದು ಇನ್ನು ಮ್ಯಾಗೆಲ್ಲ ನಾನು ಎಲ್ಲ ಒಂದೊಂದು ನಾನು ಜೋಡಿಸ್ಬೇಕಲ್ರಿ ಹಾಗಾಗಿ ನನಗೆ ಒಂದು ಸ್ವಲ್ಪ ಟೈಮ್ ಬೇಕಾಗಿದ್ರ ಸಂಬಂಧ ನಾನು ಟೈಮ್ ತೊಗೊಂಡಿನ್ರಿಪ್ಪ ಬರ್ಲಿ ಅದು ಟೈಮ್ ನನಗೆ ಟೈಮ್ ಸರಿ ಹೋದಪ್ಪ ಇಷ್ಟಕ್ಕೆಲ್ಲ ನನಗೆ ಕರೆಕ್ಟ್ ಆಯಿತು ಅಂತಂದಾಗ ಮಾಡೋಣಂತೆ ನಾವು ನೀವು ಕೂಡ ಹೇಳಿನಲ್ರಿ ನಾನು ಇನ್ನೂ 1-2 ತಿಂಗಳು ಮುಂಚಿತವಾಗಿರ ನಾನು ಹೇಳ್ತೀನಿ ರೀ ನಾ ಆರಿಫನ್ ಮದುವೆ ಮಾಡಾಕತ್ತೀವ್ರಿಪ್ಪ ಇಂಥ ತಿಂಗಳದೊಳಗೆ ಮಾಡ್ಬೇಕಂದಿನಿ ಇಂಥ ಡೇಟಿ ಮಾಡ್ಕೋಬೇಕಂತ ಅನ್ನಕತ್ತೀವ್ರಿ ಅಂತ ನಿಮ್ಮೆಲ್ಲರ ಜೋಡಿ ನಾನು ಶೇರ್ ಮಾಡ್ಕೊತೀನಿ ರೀ ಯಾರು ಏನಿದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಮಾಡ್ತೀನಿ ರೀ ಆರಿಫನ್ ಮದುವೆ ಮಾಡೋದಂತೂ ಕರೆನ ರೀ ಮಾಡ್ತೀವಿ ರೀ ಆದ್ರೆ ಸ್ವಲ್ಪ ನನಗೆ ಟೈಮ್ ಬೇಕಾಗಿತ್ತು ಈಗ ನಾನು ಎಲ್ಲ ಮಾಡ್ಕೊತ ಹೋಗೋ ಮಟ್ಟ ಅಂತಂದ್ರೆ ನನಗಿದು ಆಗೋಲ್ತಿರೋದು ಹೆಂಗಪ್ಪ ಅಂತ ನಂಗೆ ಅನ್ಸಾಕೈತ್ರಿ ಅದನ್ನ ಸ್ವಲ್ಪ ಚಿಂತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನನಗೆ ಅಷ್ಟಿದಂಗೆ ಆಕೈತ್ರಿ ಹಂಗಾಗಿ ಕೂಲಾಗಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತ ಅನ್ಕೊಂಡಿನ್ರಿ ನಾನು ಭಾಳ ಸಮಾಧಾನದಿಂದ ನಾನು ಇದು ಮಾಡ್ಬೇಕಂತ ಅಂದೆ ಯಾಕಂದ್ರೆ ಟೆನ್ಷನ್ ನಾನು ತೊಗೊಂಡ್ರೆ ನನ್ನ ಮಕ್ಳು ಟೆನ್ಷನ್ ಮಾಡ್ಕೊತಾರೆ ಹಾಗಾಗಿ ಈಗ ನನ್ನ ಮಕ್ಳಿಗೂ ಟೆನ್ಷನ್ ಕೊಡೋದು ಬೇಡ ನಾನು ಟೆನ್ಷನ್ ತಗೋದು ಬೇಡ್ರಿ ಈಗ ನನಗೆ ಸಪೋರ್ಟ್ ಆರಿಫಾಗ ಸಪೋರ್ಟ್ ನಾನು ಹಂಗಾಗ್ಬಿಟ್ಟಿರಿ ಈಗ ಇಬ್ರು ಆರ್ಷಿಯ ನೋಡಿದ್ರೆ ಶಾಲೆಗೆ ಹೋಗ್ಕಡ್ರಿ ಆಸಿಫ ನೋಡಿದ್ರೆ ಅವನು ಏನಕ್ಕೆ ಇದು ಮಾಡಂಗಿಲ್ಲ ಇಲ್ಲೆಲ್ಲ ಕೆಲಸಕ್ಕೆ ಬಂದನಂತ ಇವತ್ತು ನಾ ಕೆಲ್ಸಕ್ಕೆ ಹೋಗ್ತೀನಮ್ಮ ಅಂತಂದ ಅವ ಅಂತ ಈಗ ಹಂಗಾಗಿ ಈಗ ನಾವ ಇಬ್ರು ಇದು ಮಾಡ್ಬೇಕಂತಂದ್ರೆ ಮತ್ತೆ ಬಿಟ್ರೆ ಅಮ್ಮ ಸಪೋರ್ಟ್ ನನಗ್ರಿ ಹಂಗ ಇದ್ದಾಗ ಮತ್ತೆ ಏನು ಮಾಡ್ಬೇಕ್ರಿ ಹೌದಿಲ್ಲ ನಮ್ಮ ಮನೆಯವ್ರಂತೂ ಕೆಲಸನಿಲ್ಲ ಅಂತ ಅವ್ರು ಅಡ್ಡಾಡವ್ರಿ ಹಾಗಾಗಿ ಸ್ವಲ್ಪ ದಿನ ಟೈಮ್ ತೊಗೊಂಡಿನ್ರಿ ನಾನು ಆ ಟೈಮ್ ನನಗೆ ಸೆಟ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡನ್ರಿ ಯಾರು ಬೇಡ ಅಂತಾರ್ರಿ ಜಲ್ದಿನ ಮಾಡಿ ಮುಗಿಸನ್ರಿ ನಮ್ಮ ಆರಿಫನ್ ಮದುವೆನ 1 ತಿಂಗಳು ಜಾಮ್ ಅಂತ ಹೇಳಂದ ಎಲ್ಲರಿಗೂ ಹೇಳ್ತೀನಿ ರೀ ಎಲ್ಲರೂ ಬರೀರಂತ್ರಿ ಮದುವೆ ಎಲ್ಲರೂ ಬರ್ಬೇಕು ನನಗೆ ಅಂದ್ರೆ ಭಾಳ ಖುಷಿ ಆಗತ್ತಾರಿಪ್ಪ ನನಗೆ ಅದಕ್ಕೆ ನಾನು 1 ತಿಂಗಳು 2 ತಿಂಗಳು ಮುಂಚಿತವಾಗನೇ ಹೇಳ್ತೀನಿ ರೀ ಏನೇನು ಟೈಮ್ ಇರೈತೆ ಎಲ್ಲರೂ ಟೈಮ್ ಇದು ಮಾಡ್ಕೊಂಡು ಬರೀರಂತೀರಿ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯೋಣ ರೀ ನಾವು ನೀವು ಕುಡಿಯರಿ ನಮ್ಮ ವರ್ಷ ಬಂದಕ್ಕೇನ ಕಪ್ ನೋಡತ್ತಾಳ್ರಿ ಬ್ಯಾಕಿಗೆ ಹಾಕು ವರ್ಷ ಅದು ಕಿಚನ್ ನಾನು ಅದಕ್ಕೆ ಹಾಕತ್ತಿದ್ದೆ ಮಮ್ಮಿ ಬೈದ್ರೆ ಬ್ಯಾಗಿಗೆ ಹಾಕೋದು ಅಂತೇಳಿ ನಮ್ಮ ವರ್ಷ ಆಗಿ ನೋಡ್ರಿಪ್ಪ ಚಲೋ ಅನ್ನಿಸ್ತಾ ಚಲೋ ಅನಿಸ್ತಂತ್ರಿ ಬದ್ದೆಗೆನ ನೋಡತ್ತಿದ್ಲ ರೇಖಿ ಅಂತೇಳಿ ಬರ್ದಿದ್ದೆ ತಗೋ ಆರಿಫ ಬರ್ತೈತಿ ಹೌದು ತಗೋ ಆಸಿಫನು ಬರ್ತೈತಿ ಆದ್ರೆ ಅರ್ಶ ಕಳ್ಸ್ಯಾರಲ್ರಿ ಅರ್ಶ ಅನ್ನೋದು ಚಂದ ಐತೆ ಚಲೋ ಆಯ್ತು ಅದು ನಮ್ಮ ನಳ ಹೊಡೆದ್ಬಿಟ್ಟೈತ್ರಿ ಅದು ಇವತ್ತು ಹೆಂಗೆ ಯಾವಾಗ ಹೊಡೆದೈತೇನು ಮಮ್ಮಿ ಅದು ನಳ ಯಾವಾಗ ಹೊಡೆದೈತೇನ ಅದು ಇವಾಗ ಬಂದಾಗನ ಗೊತ್ತಾಗ್ಬಿಟ್ಟೈತ್ರಿ ಅದು ನೀರು ನಮಗೆ ಭಾಳ ಪಜೀತಿ ಆಗತ್ತೈತ್ರಿ ಇವತ್ತು ಅದಂತೇನಿ
ಇನ್ನ ಸೋರಾತದ ನೀ ಚಂದಾಗರ ಇಟ್ಟಿದ್ದಿ ಅವ್ರು ಬಂದು ಇದು ಮಾಡಿ ಹೋಗ್ಯಾರ ಹಾ ಹೊಲ ಬ್ಯಾಡ್ ಬಿಡಿ ಅಷ್ಟ ಕರೆಕ್ಟ್ ಇರ್ಲಿ ಮತ್ತು ನನ್ನ ಮ್ಯಾಗ ಬಂದ್ಬಿಡ್ತಾರೆ ಅವ್ರು. ನಾನು ಬಟ್ಟೆ ತೊಳೆದು ಹಾಕ್ತೀನಿಪ್ಪ ಭಾಳ ಇದ್ದು ಆರಿಪ್ಪಲ್ಲಿ ಒಳಗೆ ನೀರು ತುಂಬಕತ್ಲ ಚಾ ಒಯ್ಬೇಕ್ರಿ ಅಮ್ಮಗೆ ಟೈಮಲ್ಲಿ ಇಳಿದ್ರತ್ತ ಸಿಪ್ಪೈತೆ ಚಾ ನೀನು ಬಿಸಿ ಮಾಡ್ಕೊಳ್ಳೆ ಒಯ್ಬ ಹಂಗಾದ್ರಿ ಇಟ್ಟಿನ್ರಿ ಚಾಕ್ ಅರ್ಶಿ ಅನ್ನ ಬದ್ನಿಕಾಯಿ ಪಲ್ಯ ಮಾಡ್ರಿ ಬೇಳೆ ಸಾರು ಇತ್ತು ಬೆಳಗಿಂದ ಬೇಳೆ ಸಾರು ಏನು ಮಾಡಿದ್ದಕ್ಕೆ ನಾನು ರೊಟ್ಟಿ ಒಗ್ಗರಣೆ ಹಾಕ್ಬೇಕಂದ್ರಿಪ್ಪ ಇಷ್ಟು ಮುರಿದಿಟ್ಟೆ ರೀ ಕೈ ನುಸಾಕತ್ರಿ ಯಾಕೋ ನನ್ನ ಕೈ ನೋನ ಐತಿರ್ತದೆ ಮೊಣಕೈ ಕಡೆ ಇದು ಏನರ ಅಜ್ಜಿ ಹಿಂಗೆ ಹಿಡ್ಕೊಂಬಂದ್ರೆ ಹಿಂಗೆ ಇಡೋಕ್ಕಾಗಂಗಿಲ್ಲ ರೀ ಮುಂದೆ ಏನು ರೀ ಹಿಂಗೆ ಎತ್ತಿ ಇಡೋಕ್ಕಾಗಲ್ತು ಕೈ ಇದೆ ಇಷ್ಟು ನೋವು ಆಗ್ಬಿಡ್ತದೆ ಇದು ಯಾಕೋ ಗೊತ್ತಿಲ್ಲ ಕೈ ಭಾಳ ದಿನ ಆಗ್ತದೆ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿದ್ನಂದ್ರೆ ಮತ್ತೊಂದಿಷ್ಟು ನೋವ್ಸೈತೆ ಅಂತ ನಾನು ಏನು ಇದು ಮಾಡ್ಕೊಂಡೇ ಇಲ್ಲರಿ ಅದನ್ನು ಏನು ಇಲಾಜ್ ಮಾಡ್ಕೊಂಡಿಲ್ರಿ ಅದ್ರ ಬಗ್ಗೆ ಯಾಕೆ ನೋಡಿ ನಮ್ಮ ಮಾರಿಪ್ಪನ ಚಟ್ನ ಸಾಡ್ರಿಪ್ಪ ಹೆಂಗೆ ಅನ್ನಿಸ್ತೇರಿಪ್ಪ ನಿನ್ನ ಚಟ್ ಅಂತಂದು ಆಕೆ ಒಂದು ಕಡೆ ಇದೈತ್ರಿ ಆಕೆ ಕಡೆ ಹಗಲೆಲ್ಲ ಮಾಡ್ಕೊತೀನಿ ಮಾಡ್ಬೇಕು ನೋಡೋಣ ಹಿಂಗೆ ಮಾಡ್ತಿಲ್ಲ ಆಕೆ ಕಡೆ ಹಂಗೆ ಮಾಡ್ಸ್ಕೊಂಡು ನೋವಾಗೈತೆ ಇರುತ್ತೆ ವಾ ಹಿಂಗೆ ತಡಿ ಲೂಸ್ ಬಿಡು ವಾ ಹಿಂಗೆ ಮಾಡಿ ಒಂದು ಅರ್ಧ ಈಕಿ ನೋವು ಆಗ್ಬಿಟ್ಟಾಳ್ರಿಪ್ಪ ನನ್ನ ಕೈ ರೀ ನೀರು ಬರ್ತೀವಿ ವಾ ನುಸಾತ್ ನೋಡ್ರಿ ಅದ್ರಾಗ ಅವು ಬಟ್ಟೆ ಒಂದು ತೊಳೆದ್ನಲ್ರಿ ಇವತ್ತು ಭಾಳ ಇದ್ವು ಮತ್ತು ಅವು ಎಲ್ಲ ಹಂಡೆ ಟಾಕಿ ಬಕೀಟ್ ಅವು ಎಲ್ಲ ತೊಳೆ ಮಟ ಅಂದ್ರೆ ಇವತ್ತು ನನಗಾಗಿ ಹೋಗ್ಬಿಟ್ಟಿದ್ರಿ ಈಗ ಕೊತ್ತಂಬರಿ ತೊಂಬ್ರೋಕೆ ಅವ್ನು ರೊಟ್ಟಿ ಒಗ್ಗಡಕಂದ್ರೆ ಬೇಜಾರು ಹಾಕೈತಿ ಅರಿಪ್ಪ ಅದು ರೊಟ್ಟಿ ಬಗಾರ್ಸ್ಕೊಂತೀರಿ ನಾನು ಬರ್ತೀನಿ ಕೊತ್ತಂಬರಿ ತೊಗೊಂಡ್ಯಾವ ಶಾನೆ ಮುರಿದಿಟ್ಟಿರ ಅವನ್ನ ಮುರಿದಿಟ್ಟಿನ ರೊಟ್ಟಿ ಎಲ್ಲ ಇದು ಶೇರ ಮಾಡಿ ಸೇರುವ ಇನ್ನೂ ಮಾಡಿಲ್ಲ ಮತ್ತೆ ಹೋಗೋಣ ಮೊದಲು ಇದಾಗತ್ತೈತಿ ಮಾಡಿ ಅದು ಉಳ್ಳಾಗಡ್ಡಿ ಸೊಪ್ಪು ಒಂದು ಹೆಚ್ಚಿದೆ ಕಣ್ಣೆಲ್ಲ ಉರಿಯಾಕತ್ತು ನನಗೆ ಅದಕ್ಕೆ ಕೊತ್ತಂಬರಿ ಟಮಾಟೆ ಹಣ್ಣು ತೊಗೊಂಬರ್ತೀನಿ ತಗೋ ಹೊರಗೆ ಹಾಕಿದ್ದೇನೆ ಪೈಪ ನಾವು ನೀರೆಲ್ಲ ತುಂಬಿದ್ರಿಪ್ಪ ಪೈಪ್ ರಿಪೇರಿ ಆಗೋದು ಸ್ವಲ್ಪ ಹೊತ್ತು ಆತಲ್ರಿ ಅದು ಇನ್ನೂ ಹೊರಗಿನ ಹೋದವ್ರಿ ಇಲ್ಲಿ ಟೈಮ್ ನೋಡಿಲ್ಲ ಆಗಲಿಗೆ ಎಷ್ಟು ಇದೆ 10:00 ಅನ್ರಿ 10:00 ಆಗಿ ಬಂತು ಮತ್ತು ಅಮ್ಮ ಬಂದ್ರು ಆಗಲಿಗೆ ಅವ್ರಿಗೂ ಊಟ ಕೊಟ್ಟಿರಿ ಹಾಲನ್ನ ಬೇಕಂದ್ರೆ ಹಾಲು ಇದ್ರೆ ಮತ್ತೆ ಹೋಗಿ ಹಾಲು ತೊಗೊಂಬಂದೆ ರೊಟ್ಟಿ ಒಗ್ಗಡೆ ಹಾಕಿದ್ದು ಸ್ವಲ್ಪ ಉಂಡಿದ್ರು ಹಾಲನ್ನು ಒಂದು ತಿನ್ನುವಂದ್ರೆ ಹಾಲು ಖಾಲಿ ಆಗಿಬಿಟ್ಟಿದ್ರಿ ಮತ್ತೆ ಹೋಗಿ ತೊಗೊಂಬಂದೆ ಮತ್ತು ಬೇಕಾದ್ರೆ ಬಿಸ್ಕಿಟ್ ತಿಂತಾರವ್ರು ಅಂತಂದು ಮತ್ತೆ ಬಿಸ್ಕಿಟನ್ನು ತೊಗೊಂಬಂದೆ ಹೋಗಿ ಬಾಂಡೆ ಇದ್ದು ಅವ್ರಿಗೆ ಊಟ ಕೊಟ್ಟು ನಾನು ಒಂದು ಸ್ವಲ್ಪ ಒಗ್ಗಂಡು ರೊಟ್ಟಿ ಉಂಡು ಮತ್ತು ಇದೆಲ್ಲ ಬಾಂಡೆ ತಿಕ್ಕಿಟ್ಟೆ ಅಷ್ಟು ಬೆಳಗ್ಗೆಂದ ಹುಡುಗರು ಥಂಡ್ಯಾ ಮಾತ್ಕೊಂಡ್ರು ಬಿಡಪ್ಪ ಅಂತ ನಾನು ತಿಕ್ಕಿಟ್ಬಿಟ್ಟೆ ಇದು ಬೇಜಾರು ಅನ್ನಿಸ್ತೀರಿಪ್ಪ ಇವತ್ತು ಸುಸ್ತಾತಿ ಇವತ್ತು ಕೆಲಸ ನನಗೆ ಜಾಸ್ತಿ ಆದಂಗೆ ಅನಿಸ್ಬಿಡ್ತು ಇವತ್ತು ಕುಂತು ಅಲ್ಲೇ 1-2 ತಾಸು ಹೋಗ್ಬಿಡ್ತು ನನ್ನ ಹೊರಗನ ಟೈಮು ಹಂಗಾಗಿ ಇನ್ನೆಲ್ಲ ಚಿಕ್ಕನ್ ಸಾಕಪ್ಪ ಅನ್ನೋಷ್ಟು ಇದಕ್ಕೆ ಬಂದ್ಬಿಟ್ಟಿನಿ ಈಗ ನಾನು ವಿಡಿಯೋ ಎಡಿಟಿಂಗ್ ಅದೆಲ್ಲ ಮತ್ತು ಇನ್ಮ್ಯಾಗ್ರಿ ಮತ್ತು ನಮ್ಮ ಕೆಲಸ ಶುರು ಇವು ಯಾಕೆ ಬೇಕು ಮೇಲೆ ಬಂದಿಲ್ಲ ರೀ ಇಲ್ಲೇ ಓಡಾಡಕತ್ತಾವ 2 ಹೋಗಿ ಆ ಕಡೆಲ್ದು ಇದನ್ನೆಲ್ಲ ಮುಂದೆ ಮನೆ ಕಡೆ ಅಂತೀವಲ್ಲ ನಾವು ಆ ಕಡೆ ಬಾಕಲ ಕಡೆ ಎಲ್ಲ ತೊಳೆದು ಬಂದಿರಿ ಹೋಗಿ ಪೈಪ್ ತೊಗೊಂಡು ಹೋಗಿ ಮತ್ತು ಇಲ್ಲೆಲ್ಲ ನೀರು ಬಿಟ್ವಿ ಮತ್ತು ನಮ್ಮ ರೀಪ ಊಟ ಮಾಡಿ ಬಾಕ್ಲದೆಲ್ಲ ತೊಳೆಯಕತ್ಲ ರೀಕಿನ ಆ ರೀಪನ ಕೆಲಸ ರೀಕಿದೆಲ್ಲ ಅರಿಶಿ ಓದ್ಕೊಂಡು ಬರ್ಕೊಂಡು ಮಕ್ಕೊಂಡ್ಲಕ್ಕಿ ಅಡುಗೆ ಮಾಡಿಟ್ರಿ ನಮ್ಮ ಆರಿಪೆಲ್ಲ ಬಾಕ್ಲದೆಲ್ಲ ತೊಳೆದು ಬಂದ್ರೆ ಟಾಯ್ಲೆಟ್ ರೂಮ್ ಅದೆಲ್ಲ ಮತ್ತೀಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ತೊಗೊಂಬಂದಿದ್ದ ಮೇಲೆ ಇಟ್ಟನ ನಾನದನ್ನ ಅಲ್ಲಿ ನನ್ನ ಹಾಸಿಗೆ ಒಳಗೆ ಇಟ್ಟನೇನ ಹಬ್ಬಲ್ಲಿ ಹೊರಗೆ ತಂಡ್ಯ ಮಾಡ್ಕೊಂಡ ನೋಡು ಎಬ್ಬಿಸಿ ಸಾಕಾತ್ ನನಗೆ ಜಳ ಆಕೈತಿ ಅಂತಂದ್ರೆ ಅವರು ಹೌದನ್ರಿ ಅಂತಂದೆ ನಾನು ವಿಡಿಯೋ ಎಡಿಟ್ ಮಾಡ್ತೇವ ನೀನು ವಿಡಿಯೋ ಎಂಡ್ ಮಾಡಿಕೊಡ್ಲ್ಯಾ ಎಂಡ್ ಮಾಡಿದ್ರೇ ವಿಡಿಯೋಕ್ಕೊಂದು ಕಳೆಯೋದು ಹಾಂ ನಾವು ಲಾಸ್ಟಿಗೆ ನಾವು ಜೈ ಭಾರತ್ ಜೈ ಕರ್ನಾಟಕ ಅಂತೀವಲ್ಲ ಅದು ಅಂದಾಗನ ಒಂದು ಕಳೆ ಆ ವಿಡಿಯೋಕ್ಕೆ ಹೌದಿಲ್ಲ ಇದು ಎಲ್ಲ ಬಟ್ಟೆಲ್ಲ ತೋರಿಸ್ಕೊಂಡೇನವ ನೀನು ಥಂಡಿ ಬರೋದು ನೋಡು ಬಟ್ಟೆ ತೋರಿಸ್ಕೊಂಡ್ ಬಿಚ್ಚಿ ಅವ್ರಿಗೆ ಭಾಳ ಇದ್ದವ ಇವ ಅವು ಬೆಳಿಗ್ಗೆ ಹೆಂಗೆ ಆಗ್ಬಿಡ್ತಾವ ಫ್ರೆಂಡ್ಸ್ ನಮ್ಗೆ ರೆಸಿಪಿ ಅದು ಇದು ಏರ್ರಿ ಬಿಡು ಮತ್ತೆಲ್ಲ ಸ್ವಚ್ಛ ಆದವಲ್ಲ ಇರಲ್ದಕ್ಕ ಹುಡುಗಿನ ಬಂದು ಹುಡುಗಿ ಜೋಡಿ ನಿಂತ್ಕೊಂಡ್ಬಿಡ್ತಾಳ್ರಿ ನಾ ಇಷ್ಟೆಲ್ಲ ಮಾಡಿದೆ ಇದನ್ನ ಮಾಡಾಕತ್ತೀನಿ ನೀ ಅದನ್ನ ಮಾಡ ಅಂತಂದು ಆಯ್ಕೆ ನೋಡ್ರಿ ಬರ್ಕೊಳ್ಳೋದೈತಿ ಓದೋದೈತಿ ಅಂತ ಹಾಕಿರಿ ಹಿಂದಡ್ಸಕ್ಕೆ ಏನಾರ ಕಡಿಮೆ ಮಾರ್ಕಸ್ ತೆಗಿಬೇಕಂತ ನಮ್ಮ ಮ್ಯಾಗ ಭಾಳ ಹೊತ್ಕೊಂಡ್ ಬಿದ್ದುಬಿಡ್ತಾಳ್ರಿ ಇನ್ನೈಕಿ ನೀವು ಕೆಲಸ ಹಚ್ಚಿದ್ರೆ ನಾನು ಮಾಡಿಲ್ಲ ಅಂತೇನು ಅದಕ್ಕೆ ಇವ ನನಗೆ ತ್ರಾಸ ಆದ್ರಾಗಲ್ದಕ್ಕಂತಂದು ಎಲ್ಲ ಕೂತ್ಕೊಂಡು ಮಾಡಿದೆ ಏನಾಯ್ತು ಬಿಡು ನನಗೆ ಕೈ ಕಾಲು ಹಗ್ರ ಅದು ಇದು ಒಂದ ಕೈ ನೋವು ಬರೋದು ಒಂದ ನೋಡುವ ಯಾಕೆ ಹಂಗೆ ಆಕೈತಿ ಅನ್ನೋದು ಒಂದು ತೋರಿಸ್ಕೋಬೇಕಾಗೈತಿ ತೋರಿಸ್ಕೊಂತೀನಿ ಏನು ಜಾಡ್ಗುಡನ ಜಾಡ್ಗುಡ ಇಲ್ಲೆಲ್ಲ ಇದು ಮಾಡ್ಕೊಂತ ಇರ್ತೈತಿ ಇವಾಗ ಬಿಡು ಒಮ್ಮೆ ಮೇಲೆ ಬಿದ್ದಿಗಿತ್ತೆ
ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಐತ್ರಿ, ಮತ್ತು ಇನ್ಸ್ಟಾಗ್ರಾಮು ಐತ್ರಿ, ಅಲ್ಲಿ ಅರ್ಶಿಯನ್ ಅದಾಪ್ ಅಂತನ ಐತ್ರಿ. ಮತ್ತು ಸಕ್ಕು ಮಿನಿ ಕಿಚನ್ ಅಂತ ನಮ್ದು ಇನ್ನೊಂದು ಚಾನಲ್ ಐತ್ರಿ. ಅಲ್ಲಿ ಎಲ್ಲ ಸಾರಿದೆಲ್ಲ ನಾವು ಸಾರಿ ಬಿಸ್ನೆಸ್ ಮಾಡ್ತೀವಿ, ಅಲ್ಲೆಲ್ಲ ಸಾರಿದು ವೀಡಿಯೋಸ್ ಹಾಕಿರ್ತೀವಿ. ಅಂದರೆ ಹೊಸ್ತಾಗಿ ನೋಡೋರಿಗೆ, ಈಗ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡ್ತಿದ್ದಾರೆ. ಹೊಸ್ದಾಗಿ ಏನಾದರೂ ನಮ್ಮ ವಿಡಿಯೋ ನಿಮ್ಮ ಕಡೆ ಬಂತು ಅಂತ ಹೇಳಿದ್ರೆ ನಮ್ಮ ಸಕ್ಕು ಮಿನಿ ಕಿಚನ್ ಅಂತ ಐತ್ರಿ. ಒಳ್ಳೊಳ್ಳೆ ಸಾರಿ, ಭಾಳ ಡಿಸೈನಿಂಗ್ ಇರೋವಂಥ ಸಾರಿ ನಾವು ಮಾರ್ತೀವಿ. ನೋಡ್ರಿ, ಅಲ್ಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.